ಕೃಷ್ಣದೇವರಾಯ ವಿವಿಯ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ನಕಲಿ ಘಟಿಕೋತ್ಸವ ಸರ್ಟಿಫಿಕೇಟ್ ಹಗರಣದ ಬಳಿಕ ಮತ್ತೊಂದು ದಂಧೆ ಇಲಾಗ್ತಾ ಇರೋದ್ರ ಆರೋಪ. ಡಿಗ್ರಿ ಫೇಲ್ ಆದ ವಿದ್ಯಾರ್ಥಿಗಳಿಂದ ಹಣ ಪಡೆದು ಪಾಸ್ ಮಾಡುವಂತಹ ಹಗರಣ ಇದು. ಹಣ ಪಡೆದು ಹಣಕ್ಕೆ ತಕ್ಕಂತೆ ಪಾಸ್ ಮಾಡಿ ಕಳಿಸ್ತೀವಿ ಅಂತ, ನಮಗೆ ದುಡ್ಡು ಸಿಗುತ್ತೆ, ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಅಂತ. ಒಂದು ವಿಷಯಕ್ಕೆ 6,000 ರೂಪಾಯಿ ಕೊಟ್ಟರೆ ವಿವಿ ಸಿಬ್ಬಂದಿ ಪಾಸ್ ಮಾಡ್ತಾರೆ ಅನ್ನೋ ಆರೋಪ ಇದೆ. ಹಲವು ವಿದ್ಯಾರ್ಥಿಗಳಿಂದ ಹಣ ಪಡೆದು ವಿವಿ ಸಿಬ್ಬಂದಿಗಳು ಅವ್ರನ್ನೆಲ್ಲ ಪಾಸ್ ಮಾಡಿದ್ದಾರೆ. ಫೇಕ್ ಸರ್ಟಿಫಿಕೇಟ್ಗಳನ್ನು ಜನರೇಟ್ ಮಾಡಿದ್ದಾರೆ. ಮೆಡಿಕಲ್ ಸೈನ್ಸ್ ವಿಭಾಗದ ರಿಯಾಜ್, ವೆಂಕಟೇಶ್, ವನದುರ್ಗ, ಯಲ್ಲಾಲಿಂಗ, ಚಂದ್ರಮೋಹನ್, ಉಮೇಶ್ ಅನ್ನೋರ ಮೇಲೆ ಆರೋಪ. ಅಂದರೆ ಇವರೆಲ್ಲ ಸಿಂಡಿಕೇಟ್ ರೀತಿ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ. ಇನ್ಫ್ಯಾಕ್ಟ್ ಒಂದು ಆಡಿಯೋ ಕೂಡ ವಿಪರೀತ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಮಾಡ್ತೀನಿ ಅಂತ ಒಪ್ಕೊಂಡಿಲ್ಲ, ಅಷ್ಟು ಸಾಕು ನಂಗೆ ಸಂತೋಷ. ಮಾಡ್ತೀನಿ ಅಂತ ಒಪ್ಕೊಂಡಿಲ್ಲ ಅಂತ ಮತ್ತೆ ಅದೇಗ ಏನ್ ಮಾಡಲ್ಲಪ್ಪ. ಇನ್ನೊಂದು ಗೊತ್ತಾ, ನಾನು ಕೆಲವು ಅಷ್ಟೇ, ಸ್ವಲ್ಪ ಕಮ್ಮಿ ಅಷ್ಟೇ. ನಂದು ಏನ್ ತೆಕ್ಕ ನೋಡಿ ಒಂದು 3 ಸಬ್ಜೆಕ್ಟ್ ಒಳಗೆ ಇರ್ತದೆ, ಅಷ್ಟೇ, ಏನಿಲ್ಲ. ನೀನು ಒಂದ್ ನಿಮಿಷ ಕೆಲಸ ಮಾಡ್ಕೊಂಡು ಹೊರಗೆ ತಿರ್ಗಲ್ಲ. ಅಲ್ಲಪ್ಪ, ಕರೆಕ್ಟ್ ಅಪ್ಪ. ಈಗ ನನಗೆ ಸಮಾನ ಅಲ್ಲೋ, ನೀನ್ ಮಾಡ್ಬಿಟ್ಟು ನಾನು ನಿನ್ ಋಣದಾಗ ಇರಕ್ ಆಗಲ್ಲ. ನನಗೆ ಸಮಾಧಾನವಾಗಿರ್ರಿ, ಮಾಡ್ರಿ. ನೀವು ಫಸ್ಟ್ ಕೊಡ್ರಿ ಅಪ್ಪ, ಸರ್ ನಂಬರ್ ಸೇವ್ ಮಾಡ್ಕೊಂಡೇ ಇಲ್ಲ ಅಂತ ವಾಟ್ಸಪ್ ಸೇವ್ ಮಾಡ್ತಾರೆ. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ನಾನು ಕಳಿಸ್ತೀನಿ, ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಈಗ ABVP ಒತ್ತಾಯ ಮಾಡ್ತಾ ಆಡಿಯೋವನ್ನು ಕೂಡ ಕೊಟ್ಟಿದ್ದಾರೆ. ಈಗ ವಿವಿಯಿಂದ ಏನು ಸ್ಪಷ್ಟನೆ ಸಿಗ್ತಾ ಇದೆ ಮತ್ತು ತನಿಖೆ ಯಾವ ರೀತಿ ಆಗತ್ತೆ? ಮಮತಾ, ಇದುವರೆಗೂ ಸಹಿತ ಬಳ್ಳಾರಿ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಎಡವಟ್ಟುಗಳ ಮೇಲೆ ಎಡವಟ್ಟುಗಳು ನಡೀತಾ ಇತ್ತು. ಒಂದ್ ಕಡೆಗೆ ಅಂಕಪಟ್ಟಿಯಲ್ಲಿ ವಿದ್ಯಾರ್ಥಿಗಳ ಫೋಟೋ ಬದಲಾಗಿ ಸ್ವಾಮೀಜಿಗಳ ಫೋಟೋ ಬಂದಿತ್ತು. ಮತ್ತೊಂದು ಕಡೆಗೆ ಇರ್ತಕ್ಕಂಥ ಮೂಲ ಅಂಕಗಳ ಹೊರತಾಗಿ ಮತ್ತೆ 100ರಿಂದ 150 ಹೆಚ್ಚುವರಿ ಅಂಕಗಳನ್ನು ಮುದ್ರಿತ ಮಾಡಿ ಅವುಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಎಡವಟ್ಟಿನ ಪ್ರಕರಣಗಳು ವರದಿಯಾಗಿತ್ತು. ಆದ್ರೆ ಇದೀಗ ಮತ್ತೆ ಮೇಲಿಂದ ಮೇಲೆ ಇದೀಗ ಅಕ್ರಮಗಳ ಮೂಲಕ ಬಳ್ಳಾರಿ ವಿಶ್ವವಿದ್ಯಾಲಯ ಕುಖ್ಯಾತಿಯನ್ನು ಪಡೀತಾ ಇದೆ. ಪ್ರಮುಖವಾಗಿ ಇತ್ತೀಚೆಗೆ ತಾನೇ ಅಂದ್ರೆ ವಿಶ್ವವಿದ್ಯಾಲಯದ ಕಾನ್ವೊಕೇಶನ್ ಸರ್ಟಿಫಿಕೇಟ್ಗಳನ್ನೇನು ಕೊಡ್ತಾ ಇತ್ತು, ಅದರಲ್ಲಿ ಒಂದಿಷ್ಟು ನಕಲಿ ಸಹಿಗಳನ್ನ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಿಂದ ಸಾಕಷ್ಟು ಹಣವನ್ನು ವಸೂಲಿ ಮಾಡಿಕೊಂಡು ಅವರಿಗೆ ನಕಲಿ ಕಾನ್ವೊಕೇಶನ್ ಪ್ರಮಾಣ ಪತ್ರಗಳನ್ನು ಕೂಡ ಕೊಟ್ಟು ಅಲ್ಲಿಯೂ ಕೂಡ ಒಂದಿಷ್ಟು ಅಕ್ರಮಗಳನ್ನು ಮಾಡಲಾಗಿತ್ತು. ಅದನ್ನು ಕೂಡ ತನಿಖೆ ಮಾಡೋದ್ರ ಮೂಲಕ ಬಯಲಿಗೆಳ್ತಕ್ಕಂಥ ಕೆಲಸವನ್ನು ಮಾಡಲಾಗಿತ್ತು. ಆದ್ರೆ ಇದೀಗ ಮತ್ತೆ ವಿಶ್ವವಿದ್ಯಾಲಯದಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಪಾಸ್ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಂದ ಸಹಿತ ಬರೋಬ್ಬರಿ 6,000 ರೂಪಾಯಿಗಳನ್ನ ಪಡೆದುಕೊಂಡು ಅವ್ರನ್ನ ಪಾಸ್ ಮಾಡ್ತಕ್ಕಂಥ ಒಂದು ಜಾಲ ಏನಿತ್ತು, ಅದು ಇದೀಗ ಒಂದು ಆಡಿಯೋದ ಮೂಲಕ ಬೆಳಕಿಗೆ ಬಂದಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ABVP ವಿದ್ಯಾರ್ಥಿ ಸಂಘಟನೆಯಿಂದಲೂ ಕೂಡ ಅಂದ್ರೆ ಕುಲಪತಿಗಳಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಆಡಿಯೋವನ್ನು ಕೂಡ ಅವರಿಗೆ ಸಬ್ಮಿಟ್ ಮಾಡಿದ್ರೆ ತಕ್ಷಣದಿಂದಲೇ ಯಾರ್ಯಾರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ರಿಯಾಜ್, ವೆಂಕಟೇಶ್ ಸೇರಿದಂತೆ ಒಟ್ಟು 5 ಜನ ಸಿಬ್ಬಂದಿಗಳೇನಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು, ಅವರೆಲ್ಲರೂ ಕೂಡ UCMC ವಿಭಾಗದಲ್ಲಿ ಇದ್ದಂಥವ್ರು, ಅವರೆಲ್ಲರೂ ಕೂಡ ವಿದ್ಯಾರ್ಥಿಗಳಿಂದ 6,000 ಹಣವನ್ನ ಪಡೆದುಕೊಂಡು ಫೇಲ್ ಆಗಿರ್ತಕ್ಕಂಥವ್ರನ್ನ ಪಾಸ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರೆ ಇದು ಸುಮಾರು ವರ್ಷಗಳಿಂದ ಕೂಡ ಈ ಒಂದು ಕೆಲಸ ನಡೀತಾ ಇದೆ. ಹೀಗಾಗಿ ತಕ್ಷಣದಿಂದಲೇ ಅವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಯಾರ್ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಅನ್ಯಾಯವಾಗದೆ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ರೆ ಸದ್ಯಕ್ಕೆ ನೋಡಬೇಕು ಮಮತಾ ವಿಶ್ವವಿದ್ಯಾಲಯ ಯಾವೆಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ತಮ್ಮ ಮಾಹಿತಿಗಾಗಿ.